ವೀಕ್ಷಕರೇ ನಮಸ್ಕಾರ. ಅಮೆರಿಕದ ಸುಂಕ ಸಮರಕ್ಕೆ ಭಾರತ ಬಗ್ಗುತ್ತಿಲ್ಲ, ಜಗ್ಗುತ್ತಿಲ್ಲ. 50% ಅಮೆರಿಕ ಭಾರತದ ಸರಕುಗಳಿಗೆ ಸುಂಕ ವಿಧಿಸಿದೆ. 25% ಸುಂಕ ಮತ್ತು 25% ದಂಡವನ್ನು ವಿಧಿಸಿದೆ ಅಮೆರಿಕ. ಇದ್ಯಾವುದಕ್ಕೂ ಕೂಡ ಭಾರತ ಬಗ್ಗುತ್ತಿಲ್ಲ. ಅಮೆರಿಕದ ಸುಂಕ ಸಮರದಿಂದಾಗಿ ಭಾರತ ಮಾರುಕಟ್ಟೆಯಲ್ಲಿ ಸಣ್ಣ ಮಟ್ಟಿಗಿನ ತಲ್ಲಣ ಕೂಡ ಶುರುವಾಗಿದೆ. ಆದರೂ ಇದ್ಯಾವುದಕ್ಕೂ ತಲೆ ಕೆಡಿಸಿಕೊಳ್ಳದ ಭಾರತ ಅಮೆರಿಕಕ್ಕೆ ತಕ್ಕ ಹೆದರೇಟು ನೀಡಿದೆ. ಯಾವುದೇ ಕಾರಣಕ್ಕೂ ನಾವು ಬಗ್ಗುವುದಿಲ್ಲ, ಜಗ್ಗುವುದಿಲ್ಲ ಅಂತ ಭಾರತ ಹೇಳಿಕೆ ನೀಡುವ ಮೂಲಕ ತನ್ನದೇ ಮಾರ್ಗ ಕೊಂಡುಕೊಂಡಿದೆ. ಅಷ್ಟೇ ಮುಂದಿನ ದಿನಗಳಲ್ಲೂ ಕೂಡ ತನ್ನ ನೀತಿಗೆ ನಿರ್ಧಾರಕ್ಕೆ ಬದ್ಧವಿರುವುದಾಗಿ ಭಾರತ ತಿಳಿಸುತ್ತಿದ್ದಂತೆ ಆತ ಡೊನಾಲ್ಡ್ ಟ್ರಂಪ್ ಅವರು ಮತ್ತೆ ಹುರಿದು ಬಿದ್ದಿದ್ದಾನೆ. ಅಷ್ಟೇ ಅಲ್ಲ, ಖಡಕ್ ಎಚ್ಚರಿಕೆ ಕೂಡ ಕೊಟ್ಟಿದ್ದಾನೆ. ಹಾಗಾದರೆ ಡೊನಾಲ್ಡ್ ಟ್ರಂಪ್ ಅವರು ಭಾರತಕ್ಕೆ ಕೊಟ್ಟಂತ ಎಚ್ಚರಿಕೆಯಾದರೂ ಏನು? ಮತ್ತು ಪಾಕಿಸ್ತಾನದ ಸೇನಾ ಮುಖ್ಯಸ್ಥ ಆಸಿಮ್ ಮುನೀರ್ ಅಮೆರಿಕಕ್ಕೆ ತೆರಳಲು ಸಿದ್ಧವಾಗಿದ್ದಾದರೂ ಯಾಕೆ? ರಷ್ಯಾದ ಅಧ್ಯಕ್ಷ ವ್ಲಾಡಿಮಿರ್ ಪುಟಿನ್ ಅವರು ಭಾರತಕ್ಕೆ ಭೇಟಿ ನೀಡುತ್ತಿರುವುದಾದರೂ ಯಾಕೆ? ವೀಕ್ಷಕರೇ, ಕಳೆದ 2 ತಿಂಗಳಿಂದ ಭಾರತ ಮತ್ತು ಅಮೆರಿಕದ ನಡುವೆ ಸುಂಕ ಸಮರ ನಡೀತಿದೆ. ಅಮೆರಿಕದ ಬೇಡಿಕೆಗಳಿಗೆ ಭಾರತ ಬಗ್ಗದೇ ಇರುವುದರಿಂದ ಅಧ್ಯಕ್ಷರಾಗಿರುವ ಡೊನಾಲ್ಡ್ ಟ್ರಂಪ್ ಅವರು ಭಾರತದ ಸರಕುಗಳಿಗೆ 50% ಸುಂಕವನ್ನು ವಿಧಿಸಿದ್ದಾರೆ. 25% ತೆರಿಗೆ ಮತ್ತು ಇನ್ನು 25% ದಂಡ ವಿಧಿಸಿದ್ದಾರೆ. ಇದ್ಯಾವುದಕ್ಕೂ ಕೂಡ ಭಾರತ ಬಗ್ಗುತ್ತಿಲ್ಲ. ಭಾರತ ರೈತರ ಹಿತಾಸಕ್ತಿಯೇ ನಮಗೆ ಮುಖ್ಯ ಮತ್ತು ಅಮೆರಿಕದ ಬೆದರಿಕೆಗಳಿಗೆ, ತಂತ್ರಗಳಿಗೆ ಮತ್ತು ತಮ್ಮ ಕೃಷಿ ಉತ್ಪನ್ನಗಳನ್ನು, ಡೈರಿ ಉತ್ಪನ್ನಗಳನ್ನು ಭಾರತ ಮಾರುಕಟ್ಟೆಗೆ ಅವಕಾಶ ಮಾಡಿಕೊಳ್ಳದಿರುವುದಕ್ಕೆ ವಿಧಿಸಿರುವ ಸುಂಕಕ್ಕೆ ನಾವು ಬಗ್ಗದಿಲ್ಲ ಎಂಬ ಸಂದೇಶವನ್ನು ಪ್ರಧಾನಿ ನರೇಂದ್ರ ಮೋದಿ ಅವರು ನಿನ್ನೆ ಅಷ್ಟೇ ಕಳಿಸಿದ್ದಾರೆ. ಇದರಿಂದ ಡೊನಾಲ್ಡ್ ಟ್ರಂಪ್ ಅವರು ಖುದ್ದು ಹೋಗಿದ್ದಾರೆ, ಮೈ ಕೈ ಎಲ್ಲ ಪರಚಿಕೊಂಡಿದ್ದಾರೆ. ಹೀಗಾಗಿ ಮತ್ತೊಂದು ಬೆದರಿಕೆ ಭಾರತಕ್ಕೆ ಒಡ್ಡಿದ್ದಾರೆ. ಅದೇನಪ್ಪ ಅಂದ್ರೆ, ರಷ್ಯಾದಿಂದ ತೈಲವನ್ನು ಖರೀದಿಸುವಂತಹ ದೇಶಗಳು 2ನೇ ಹಂತದ ಆರ್ಥಿಕ ದಿಗ್ಬಂಧನವನ್ನು ಎದುರಿಸಬೇಕಾಗುತ್ತದೆ ಎಂಬ ಸಂದೇಶವನ್ನು ಟ್ರಂಪ್ ನೀಡಿದ್ದಾರೆ. ಅದು ಪ್ರಮುಖವಾಗಿ ಮತ್ತು ಪರೋಕ್ಷವಾಗಿ ಭಾರತವನ್ನು ದೃಷ್ಟಿಯಲ್ಲಿ ಇಟ್ಟುಕೊಂಡೇ ಈ ಹೇಳಿಕೆಯನ್ನು ನೀಡಿದ್ದಾರೆ. ಯಾಕಂದ್ರೆ ಯಥೇಚ್ಛವಾಗಿ ರಷ್ಯಾದಿಂದ ತೈಲ ತರಿಸುತ್ತಿರುವುದು ಭಾರತ ದೃಷ್ಟಿಯಲ್ಲಿಟ್ಟುಕೊಂಡು ರಷ್ಯಾದಿಂದ ತೈಲ ತರಿಸಿಕೊಳ್ಳುವುದನ್ನು ಮುಂದುವರಿಸಿದರೆ 2ನೇ ಹಂತದ ಆರ್ಥಿಕ ದಿಗ್ಬಂಧನವನ್ನು ಎದುರಿಸಬೇಕಾಗುತ್ತದೆ ಎಂಬ ಎಚ್ಚರಿಕೆ ನೀಡಿದರೂ ಕೂಡ ಭಾರತ ಬಗ್ಗುತ್ತಿಲ್ಲ. ಅಂದ್ರೆ ಈಗಾಗಲೇ 50% ಶುಲ್ಕ ಮತ್ತು ದಂಡವನ್ನು ವಿಧಿಸಿದ್ದಾರೆ. ಇದರ ಹೊರತಾಗಿಯೂ ಕೂಡ ರಷ್ಯಾ ತೈಲ ಖರೀದಿ ಮುಂದುವರೆದರೆ ನಾವು ಮುಂದಿನ ದಿನಗಳಲ್ಲಿ ಮತ್ತಷ್ಟು ತೆರಿಗೆ ವಿಧಿಸುವ ಸೂಚನೆ ಡೊನಾಲ್ಡ್ ಟ್ರಂಪ್ ಅವರ ಎಚ್ಚರಿಕೆ ಇಂದಿದೆ ಅಂತ ಹೇಳಲಾಗ್ತಿದೆ. ಅದೇ ರೀತಿ ಭಾರತ ಯಾವುದೇ ಕ್ರಮ ಕೈಗೊಂಡರೂ ಕೂಡ ನಾವು ಹೆದರುವುದಿಲ್ಲ, ನಮ್ಮ ರೈತರ ಹಿತಾಸಕ್ತಿಯೇ ನಮಗೆ ಮುಖ್ಯ ಅಂತ ಪ್ರಧಾನಿ ನರೇಂದ್ರ ಮೋದಿ ಅವರು ಸ್ಪಷ್ಟವಾಗಿ ನಿನ್ನೆ ದೆಹಲಿಯಲ್ಲಿ ಹೇಳಿದ್ದಾರೆ. ಇದರಿಂದಾಗಿ ಅಮೆರಿಕಕ್ಕೆ ಮತ್ತೆ ಹುರಿ ಎತ್ತಿದೆ. ಭಾರತವನ್ನು ಬಗ್ಗುಬಿಡಬೇಕು, ಅದರ ಆರ್ಥಿಕತೆಗೆ ಧಕ್ಕೆ ತರಬೇಕು ಅಂತ ಒಂದು ವಿಚಾರವನ್ನು ಇಟ್ಟುಕೊಂಡಿರ್ತಕ್ಕಂಥ ಟ್ರಂಪ್ ನಡೆಯನ್ನು ಅನುಸರಿಸತೊಡಗಿದ್ದಾರೆ. ಇದೆಲ್ಲದರ ನಡುವೆ ಪಾಕಿಸ್ತಾನದ ಸೇನಾ ಮುಖ್ಯಸ್ಥ ಆಗಿರ್ತಕ್ಕಂಥ ಆಸಿಮ್ ಮುನೀರ್ ಅವರು ಮುಂದಿನ ವಾರ ಅಮೆರಿಕಕ್ಕೆ ತೆರಳಲಿದ್ದಾರೆ. ಯಾಕಂದ್ರೆ ಆಪರೇಷನ್ ಸಿಂಧೂರ್ ಆದ ಬಳಿಕ 2ನೇ ಭೇಟಿ. ಇದು ಏನ್ ಹೇಳುತ್ತಪ್ಪ ಅಂದ್ರೆ, ಅಮೆರಿಕ ಭಾರತವನ್ನು ಬಗ್ಗು ಬಿಡಬೇಕಂದ್ರೆ ಪಕ್ಕದಲ್ಲಿ ಮಗ್ಗಲ ಮುಳ್ಳಾಗಿರತಕ್ಕಂಥ ಪಾಕಿಸ್ತಾನಕ್ಕೆ ಪ್ರೋತ್ಸಾಹ ನೀಡಬೇಕು ಎಂಬ ಸಂದೇಶವನ್ನು ನೀಡತೊಡಗಿದೆ. ಯಾಕಂದ್ರೆ ಕಳೆದ ತಿಂಗಳಷ್ಟೇ ಅಮೆರಿಕ ಚರಣ ಕಾರ್ಯಕ್ರಮದಲ್ಲಿ ಆಸಿಮ್ ಮುನೀರ್ ಅವರು ಭೇಟಿಯಾಗಿದ್ರು. ಆದರೆ ಈ ಬಾರಿ ಕೂಡ ಸೇನಾಧಿಕಾರಿಗಳನ್ನು ಡೊನಾಲ್ಡ್ ಟ್ರಂಪ್ ಅವರನ್ನು ಭೇಟಿ ಮಾಡಲಿದ್ದಾರೆ ಅಂತ ಹೇಳಲಾಗ್ತಿದೆ. ಇಲ್ಲಿ ನೋಡಿ, ಒಂದ್ ಕಡೆ ತೆರಿಗೆ ಸಮರದ ಮೂಲಕ ಭಾರತವನ್ನು ಬಗ್ಗುಬಡಿಯುವ ಪ್ರಯತ್ನ ಮಾಡ್ತಿದೆ. ಅದೇ ರೀತಿ ಭಯೋತ್ಪಾದನೆಗೆ ಪ್ರೋತ್ಸಾಹ ನೀಡುವಂತಹ ದೇಶದ ಸೇನಾ ಮುಖ್ಯಸ್ಥನಿಗೆ ಆಹ್ವಾನ ನೀಡುತ್ತಿದೆ ಅಮೆರಿಕ. ಎಲ್ಲೋ ಒಂದ್ ಕಡೆ ಟ್ರಂಪ್ 2ನೇ ಅವಧಿಯಲ್ಲಿ ಭಾರತ ವಿರೋಧಿಯಾಗಿದ್ದಾರೆ. ಈಗ ಅಮೆರಿಕದ ಕುರಿತು ಎಚ್ಚರಿಕೆ ನಡೆಯನ್ನು, ಅದೇ ರೀತಿ ಚಾಣಾಕ್ಷ ನಡೆಯನ್ನು ಭಾರತ ಅನುಸರಿಸತೊಡಗಿದೆ. ಇನ್ನು ವಿಶೇಷವಾಗಿ ಹೇಳಬೇಕಂದ್ರೆ ಡಿಸೆಂಬರ್ ಹೊತ್ತಿಗೆ ಅಂದ್ರೆ ಈ ವರ್ಷಾಂತಕ್ಕೆ ರಷ್ಯಾದ ಅಧ್ಯಕ್ಷ ವ್ಲಾಡಿಮಿರ್ ಪುಟಿನ್ ಅವರು ಭಾರತಕ್ಕೆ ಆಗಮಿಸಲಿದ್ದಾರೆ. ಈ ಒಂದು ಶೃಂಗಸಭೆಯಲ್ಲಿ ತೆರಿಗೆ ಸಮರ ಮತ್ತಿತರ ಭಾರತ ಮತ್ತು ರಷ್ಯಾ ಸಂಬಂಧ ವೃದ್ಧಿ ಸೇರಿ ಹಲವು ವಿಚಾರಗಳ ಕುರಿತು ಚರ್ಚೆ ನಡೆಯಲಿವೆ ಅಂತ ಹೇಳಲಾಗ್ತದೆ. ಅಷ್ಟೇ ಅಲ್ಲ, ವ್ಯಾಪಾರ ವಹಿವಾಟು ಮತ್ತು ವಾಣಿಜ್ಯ ವೃದ್ಧಿಗೆ ಈ 2 ದೇಶಗಳು ಮತ್ತಷ್ಟು ಆದ್ಯತೆ ನೀಡಲಿವೆ ಅಂತ ಹೇಳಲಾಗ್ತಿದೆ.